ಕಲ್ಪಿಸಿಕೊಳ್ಳಿ, ಒಂದು ಗಜಿಬಿಜಿ ಏರ್ಪೋರ್ಟ್ಗೆ ಹೋಗ್ತೀರಾ, ಅಲ್ಲಿ ನಿಮ್ಮ ಫ್ಲೈಟ್ ಹಾಗೆ ನೂರಾರು ಫ್ಲೈಟ್ಗಳು ಅಷ್ಟೇ ಇರಲ್ಲ. ಇದೇ ಸದ್ಯ ಭಾರತದ ಲಕ್ಷಾಂತರ ಪ್ರಯಾಣಿಕರು ಎದುರಿಸ್ತಿರೋ ಕಟು ಸತ್ಯ. ದೇಶದ ಅತಿದೊಡ್ಡ ಏರ್ಲೈನ್ ಆದ ಇಂಡಿಗೋದಲ್ಲಿ ಹಿಂದೆಂದೂ ಕಂಡಿರದ ನೆಟ್ವರ್ಕ್ ಸಮಸ್ಯೆ ಇವರನ್ನ ಸಿಕ್ಕಾಕಿಸಿಕೊಂಡಿದೆ. ಕಳೆದ 5 ದಿನಗಳಿಂದ ಈ ಸಮಸ್ಯೆ ಶುರುವಾಗಿದೆ. ಗಜಿಬಿಜಿ ಟರ್ಮಿನಲ್ಗಳು ಗೊಂದಲ ಮತ್ತೆ ಬೇಸರದ ದೃಶ್ಯಗಳಾಗಿ ಮಾರ್ಪಟ್ಟಿವೆ. ಇವತ್ತು ಒಂದೇ ದಿನ 400ಕ್ಕೂ ಹೆಚ್ಚು ಇಂಡಿಗೋ ಫ್ಲೈಟ್ಗಳು ರದ್ದಾಗಿವೆ. ಇದು ಡಿಸೆಂಬರ್ ಆರಂಭದಿಂದ ಭಾರತದ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ರದ್ದಾಗಿರೋ 2100ಕ್ಕೂ ಹೆಚ್ಚು ಫ್ಲೈಟ್ಗಳ ದೊಡ್ಡ ಸಂಖ್ಯೆಗೆ ಸೇರ್ಪಡೆಯಾಗಿದೆ. ಇದು ಬರೀ ಹವಾಮಾನ ಕೆಟ್ಟು ಹೋಗಿರೋ ದಿನವಲ್ಲ. ಇದು ಇಂಡಿಗೋ ಇತಿಹಾಸದಲ್ಲೇ ಅತಿದೊಡ್ಡ ಸೇವಾ ವ್ಯತ್ಯಯಗಳಲ್ಲಿ ಒಂದು. ಪ್ರಮುಖ ಬಿಸಿನೆಸ್ ಮೀಟಿಂಗ್ಗಳಿಂದ ಹಿಡಿದು ಬಹಳ ದಿನಗಳಿಂದ ಕಾದಿದ್ದ ಕುಟುಂಬಗಳ ಭೇಟಿ ತನಕ ಇದು ಎಲ್ಲಾ ಟ್ರಾವೆಲ್ ಪ್ಲಾನ್ಗಳನ್ನು ಹಾಳು ಮಾಡಿದೆ. ಈ ಅಡಚಣೆಯ ಪ್ರಮಾಣ ದೇಶದ ಏವಿಯೇಷನ್ ವಲಯದಲ್ಲಿ ದೊಡ್ಡ ಮಟ್ಟದ ಆತಂಕ ಮೂಡಿಸಿದೆ. ಸರ್ಕಾರ ತುರ್ತಾಗಿ ಮಧ್ಯ ಪ್ರವೇಶಿಸೋ ಹಾಗೆ ಮಾಡಿದೆ. ಮತ್ತೆ ಉತ್ತರಗಳಿಗಾಗಿ ತೀವ್ರ ಹುಡುಕಾಟ ಶುರುವಾಗಿದೆ. ಈ ದೊಡ್ಡ ಕುಸಿತಕ್ಕೆ ನಿಖರವಾಗಿ ಕಾರಣವೇನು? ಮತ್ತೆ ತನ್ನ ದಕ್ಷತೆಗೆ ಹೆಸರಾಗಿದ್ದ ಈ ಏರ್ಲೈನ್ ಯಾಕೆ ಹೀಗೆ ದಿಢೀರಂತ ಇಷ್ಟೊಂದು ಗೊಂದಲದಲ್ಲಿ ಸಿಲುಕಿಕೊಂಡಿದೆ? ಈ ಬಿಕ್ಕಟ್ಟು ಒಂದೇ ದಿನದಲ್ಲಿ ಶುರುವಾಗಲಿಲ್ಲ. ಮೊದಲು ನಿಧಾನವಾಗಿ ಶುರುವಾಗಿ, ಆಮೇಲೆ ವೇಗವಾಗಿ ಹದಗೆಡುತ್ತಾ ಹೋಯಿತು. ಡಿಸೆಂಬರ್ 1ರಂದು ಇಂಡಿಗೋ ವಿಮಾನಗಳು ಸಮಯಕ್ಕೆ ಸರಿಯಾಗಿ ಹೋಗುವುದು ಈಗಾಗಲೇ 49.5% ಇತ್ತು, ಅಂದ್ರೆ ಅಷ್ಟಕ್ಕೂ ಸರಿಯಾಗಿ ಇರಲಿಲ್ಲ. ಡಿಸೆಂಬರ್ 2ರ ವೇಳೆಗೆ ಇದು ಕೇವಲ 35%ಗೆ ಇಳಿದಿತ್ತು. ಇದು ಖಂಡಿತ ಚಿಂತೆಯ ವಿಷಯವಾಗಿತ್ತು. ಆದ್ರೆ ನಿಜವಾದ ದೊಡ್ಡ ಕುಸಿತ ಶುರುವಾಗಿದ್ದು ಡಿಸೆಂಬರ್ 3ರಂದು. ಆವಾಗ 85ರಿಂದ 100 ವಿಮಾನಗಳು ರದ್ದಾಗಿದ್ದವು ಮತ್ತು ಸಮಯಕ್ಕೆ ಸರಿಯಾಗಿ ವಿಮಾನಗಳು ಹಾರಾಟ ಮಾಡುವುದು ಕೇವಲ 19.7%ಗೆ ಕುಸಿದಿತ್ತು. ಇದು ನಿಜಕ್ಕೂ ಭೀಕರವಾಗಿತ್ತು. ಡಿಸೆಂಬರ್ 4ರಂದು ಪರಿಸ್ಥಿತಿ ಇನ್ನಷ್ಟು ಕೈಮೀರಿತು. ಸುಮಾರು 550 ವಿಮಾನಗಳು ಸಂಚಾರ ಸ್ಥಗಿತಗೊಳಿಸಿದವು ಮತ್ತು ಸಮಯಕ್ಕೆ ಸರಿಯಾದ ಹಾರಾಟ ಕೇವಲ 8.5% ಇತ್ತು. ಇದು ನಿಜಕ್ಕೂ ಆಘಾತಕಾರಿ. ಈ ಗೊಂದಲದ ತುತ್ತ ತುದಿ ತಲುಪಿದ್ದು ಡಿಸೆಂಬರ್ 5ರಂದು. ಆ ದಿನ ದೇಶಾದ್ಯಂತ 750ರಿಂದ 1000ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿದ್ದವು. ದೆಹಲಿ, ಮುಂಬೈ, ಹೈದರಾಬಾದ್, ಬೆಂಗಳೂರು, ಚೆನ್ನೈನಂತಹ ಭಾರತದ ಪ್ರಮುಖ ಕೇಂದ್ರಗಳು ಈ ಕಾರ್ಯಾಚರಣೆಯ ವೈಫಲ್ಯದ ಭಾರವನ್ನು ಹೊರಬೇಕಾಯಿತು. ಭಾರತದ ದೇಶೀಯ ಪ್ರಯಾಣದ ಪ್ರಮುಖ ಸಂಪರ್ಕ ಕೊಂಡಿಗಳಾಗಿದ್ದ ಈ ನಗರಗಳಲ್ಲಿ ದಟ್ಟಣೆ, ಉದ್ದದ ಸಾಲುಗಳು, ಮತ್ತೆ ಟಿಕೆಟ್ ಬುಕ್ ಮಾಡಿಸೋ ನರಕ ಸೃಷ್ಟಿಯಾಯಿತು. ಯಾವುದಾದರೂ ಮಾಹಿತಿ ಸಿಗುತ್ತಾ ಅಂತ ಕಾಯ್ತಿದ್ದ ಪ್ರಯಾಣಿಕರು ಪದೇ ಪದೇ ಇಂಡಿಗೋ ವಿಮಾನದ ಸ್ಥಿತಿ ಅಥವಾ ಇಂಡಿಗೋ ವಿಮಾನದ ಸಮಸ್ಯೆ ಬಗೆಹರಿದಿದೆಯಾ ಅಂತ ಸರ್ಚ್ ಮಾಡ್ತಾ ಇದ್ರು. ಎಲ್ಲವೂ ಸಹಜ ಸ್ಥಿತಿಗೆ ಬರುತ್ತೆ ಅಂತ ನಿರೀಕ್ಷಿಸ್ತಾ ಇದ್ರು. ಆದರೆ ಅದು ಬರಲೇ ಇಲ್ಲ. ಈ ಸಮಸ್ಯೆಯಿಂದ ತೊಂದರೆ ಅನುಭವಿಸಿದವರಿಗೆ ವೈಯಕ್ತಿಕವಾಗಿ ತುಂಬಾ ನೋವಾಗಿದೆ. ಆರ್ಥಿಕವಾಗಿಯೂ ದೊಡ್ಡ ನಷ್ಟ ಆಗಿದೆ. ಒಂದ್ಸಲ ಯೋಚಿಸಿ, ನೀವು ದೆಹಲಿಯಿಂದ ಬೆಂಗಳೂರಿಗೆ ಹೋಗ್ಬೇಕಿತ್ತು, ಆದ್ರೆ ನಿಮ್ಮ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಆಗ ಶುರುವಾಗುತ್ತೆ ಗಡಿಬಿಡಿ. ದಿಢೀರಂತ ಬೇರೆ ಏರ್ಲೈನ್ಸ್ನಲ್ಲಿ ಒನ್ ವೇ ಟಿಕೆಟ್ಗೆ ₹1,00,000 ತನಕ ಖರ್ಚಾಗಬಹುದು. ಇದು ಬರೀ ಒಂದೇ ಕಡೆ ಆಗಿರೋ ಘಟನೆ ಅಲ್ಲ. ವಿಮಾನಗಳ ಸಂಖ್ಯೆ ಕಡಿಮೆ ಆಗಿದ್ದರಿಂದ ಏರ್ ಇಂಡಿಯಾ, ವಿಸ್ತಾರಾ ಥರದ ಬೇರೆ ವಿಮಾನಯಾನ ಸಂಸ್ಥೆಗಳ ಕಡೆಗೆ ಬೇಡಿಕೆ ಜಾಸ್ತಿಯಾಯಿತು. ಇದರ ಪರಿಣಾಮ ಪ್ರಮುಖ ದೇಶೀಯ ಮಾರ್ಗಗಳಲ್ಲಿ ಸೀಟುಗಳ ಕೊರತೆ ಶುರುವಾಯಿತು. ಇಂಡಿಗೋ ಫ್ಲೈಟ್ಗಳು ಒಂದ್ಕಡೆ ಫುಲ್ ಆಗಿದ್ರೆ ಇಲ್ಲ ಅಂದ್ರೆ ಕೊನೆ ಕ್ಷಣದಲ್ಲಿ ತುಂಬಾ ದುಬಾರಿ ಬೆಲೆಗೆ ಸಿಕ್ತಿದ್ವು. ವಿಮಾನ ರದ್ದಾಗಿದ್ದರಿಂದ ಈಗಾಗಲೇ ಟೆನ್ಷನ್ನಲ್ಲಿದ್ದ ಪ್ರಯಾಣಿಕರಿಗೆ ಈಗ ಒಂದ್ ಕಠಿಣ ಆಯ್ಕೆ ಎದುರಾಗಿತ್ತು. ಅಷ್ಟೊಂದು ದುಬಾರಿ ಹಣ ಕೊಟ್ಟು ಹೋಗೋದಾ, ಇಲ್ಲ ಅಂದ್ರೆ ತಮ್ಮ ಪ್ರಯಾಣದ ಪ್ಲಾನ್ ಅನ್ನೇ ಕೈಬಿಡೋದಾ ಅಂತ. ಮಾನವೀಯ ಕಥೆಗಳು ನಿಜಕ್ಕೂ ಮನ ಕಲಕುವಂತಿವೆ. ಪರೀಕ್ಷೆ ಬರೆಯೋಕೆ ಆಗಲಿಲ್ಲ, ಮೆಡಿಕಲ್ ಅಪಾಯಿಂಟ್ಮೆಂಟ್ಗಳು ಮುಂದಕ್ಕೆ ಹೋದವು, ಮತ್ತೆ ಕಷ್ಟದ ಸಮಯದಲ್ಲಿ ಕುಟುಂಬಗಳು ದೂರ ಆದವು. ಈ ಬಿಕ್ಕಟ್ಟು ಪ್ರಯಾಣದ ಪ್ಲಾನ್ಗಳು ಎಷ್ಟು ಸುಲಭವಾಗಿ ಹಾಳಾಗಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದೆ. ಒಂದೇ ಏರ್ಲೈನ್ನ ವೈಫಲ್ಯ ಇಡೀ ದೇಶದಲ್ಲಿ ಜನರ ಜೀವನವನ್ನೇ ಹೇಗೆ ಹಾಳು ಮಾಡಬಹುದು ಅನ್ನೋದನ್ನ ಎತ್ತಿ ತೋರಿಸಿದೆ. ಇಡೀ ದೇಶದಲ್ಲಿ ಆಗಿರೋ ಈ ದೊಡ್ಡ ಸಮಸ್ಯೆಯನ್ನ ಹಲವರು ಭಾರತ್ ಅಂತಾನೇ ಕರೀತಿದ್ದಾರೆ. ಈ ಬಿಕ್ಕಟ್ಟು ಉಲ್ಬಣಗೊಳ್ಳುತ್ತಿದ್ದಾಗ ಅಧಿಕಾರಿಗಳು ಸುಮ್ಮನೆ ಕೂರಲಿಲ್ಲ. ಭಾರತದ ನಾಗರಿಕ ವಿಮಾನಯಾನ ಸಚಿವಾಲಯ ತಕ್ಷಣ ಎಂಟ್ರಿ ಕೊಟ್ಟಿದೆ. ಇಂಡಿಗೋದ ಕಷ್ಟಗಳನ್ನೇ ಬಂಡವಾಳ ಮಾಡ್ಕೊಂಡು ವಿಮಾನಯಾನ ಸಂಸ್ಥೆಗಳು ಅವಕಾಶವಾದಿ ಬೆಲೆ ನಿಗದಿಪಡಿಸಿದ್ದು ಸರಿಯಲ್ಲ ಅಂತ ಹೇಳಿ ಇಂತಹ ಕಂಪನಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿ ಘೋಷಿಸಿದೆ. ಸಚಿವಾಲಯ ತನ್ನ ಅಧಿಕಾರ ಬಳಸಿ ಬಾಧಿತ ಮಾರ್ಗಗಳಲ್ಲಿ ಸಮಂಜಸ ದರ ಇರೋದನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಮುಂದಾಗಿದೆ. ಟಿಕೆಟ್ ಬೆಲೆ ಆಕಾಶಕ್ಕೆ ಹೋಗಿದ್ದಕ್ಕೆ ಇದು ನೇರ ಪ್ರತಿಕ್ರಿಯೆ. ಇತ್ತ ಇಂಡಿಗೋ ಕೂಡ ಭಾರಿ ಒತ್ತಡಕ್ಕೆ ಸಿಲುಕಿತ್ತು. ವಿಮಾನಯಾನ ಸಂಸ್ಥೆ ತನ್ನ ಎಲ್ಲಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಪ್ರಯಾಣಿಕರಿಗೆ ಆಗಿರುವ ತೊಂದರೆ ಎಷ್ಟಿದೆ ಅಂತ ಒಪ್ಪಿಕೊಂಡಿದೆ. ಈ ನಷ್ಟವನ್ನು ಕಡಿಮೆ ಮಾಡಿ ಪ್ರಯಾಣಿಕರ ಕೋಪವನ್ನ ಶಾಂತಗೊಳಿಸೋಕೆ ಇಂಡಿಗೋ ಒಂದು ನಿರ್ಧಾರ ತಗೊಂಡಿದೆ. ಡಿಸೆಂಬರ್ 5ರಿಂದ 15ರವರೆಗೆ ಪ್ರಯಾಣ ಮಾಡಬೇಕಿದ್ದವರಿಗೆ ಟಿಕೆಟ್ ರದ್ದು ಮಾಡಿದ್ರೆ ಅಥವಾ ದಿನಾಂಕ ಬದಲಾವಣೆ ಮಾಡಿದ್ರೆ ಯಾವುದೇ ಶುಲ್ಕ ಇರೋದಿಲ್ಲ ಅಂತ ಹೇಳಿದೆ. ಪೂರ್ತಿ ವಿನಾಯಿತಿ ಘೋಷಿಸಿದೆ. ಈ ನಿರ್ಧಾರ ಸ್ವಾಗತಾರ್ಹವೇ ಆಗಿದ್ರೂ ದಿನಗಟ್ಟಲೆ ನಡೆದ ಅವ್ಯವಸ್ಥೆ, ಗೊಂದಲ ಮತ್ತು ಹಲವರಿಗೆ ಆರ್ಥಿಕ ಸಂಕಷ್ಟ ಆದ್ಮೇಲೆ ಬಂದಿದೆ. ಸರ್ಕಾರ ಮಧ್ಯಪ್ರವೇಶಿಸಿರುವುದು, ಇಂಡಿಗೋ ಕ್ಷಮೆ ಕೇಳಿರುವುದು ಮುಖ್ಯ ಹೆಜ್ಜೆಗಳೇ. ಆದ್ರೆ ಬಹಳಷ್ಟು ಜನರಿಗೆ ಆಗಲೇ ಆಗಬೇಕಾದ ನಷ್ಟ ಆಗಿ ಹೋಗಿದೆ. ಈಗ ಇದರ ಹೊಣೆಗಾರಿಕೆ ಯಾರಿಗೆ ಅನ್ನೋ ಪ್ರಶ್ನೆ ಹಾಗೇ ನಿಂತಿದೆ.
ಈ ಗೊಂದಲ 5ನೇ ದಿನಕ್ಕೆ ಕಾಲಿಟ್ಟಿದೆ. ವರದಿಗಳ ಪ್ರಕಾರ ಡಿಸೆಂಬರ್ 8ರವರೆಗೂ ಈ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆಯಿದೆ. ಇದರ ಪರಿಣಾಮ ಇಡೀ ದೇಶದಲ್ಲಿ ಇನ್ನೂ ಕಾಣಿಸುತ್ತಿದೆ. ಕೇವಲ ಕೆಲವೇ ದಿನಗಳಲ್ಲಿ 2100ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿದ್ದು, ಇದು 16,000 ಪ್ರಯಾಣಿಕರ ಮೇಲೆ ಪರಿಣಾಮ ಬೀರಿದೆ. ಇದರಿಂದ ದೇಶೀಯ ವಿಮಾನಯಾನದಲ್ಲಿ ಇಂಡಿಗೋ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ದೆಹಲಿ ಮತ್ತು ಬೆಂಗಳೂರಿನಂತಹ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಈಗಲೂ ಜನದಟ್ಟಣೆ ಇದೆ, ಜೊತೆಗೆ ಗ್ರಾಹಕ ಸೇವಾ ವಿಭಾಗದ ಮೇಲೆ ಭಾರೀ ಒತ್ತಡ ಇದೆ. ಹೀಗಾಗಿ ಮರು ಬುಕಿಂಗ್ಗೆ ಪರದಾಡುತ್ತಿರುವ ಜನರು ಆನ್ಲೈನ್ನಲ್ಲಿ ಫ್ಲೈಟ್ ಸ್ಟೇಟಸ್ ಲೈವ್ ಅಥವಾ ಏರ್ ಇಂಡಿಯಾ ಫ್ಲೈಟ್ ಸ್ಟೇಟಸ್ ಅಂತ ಹುಡುಕುತ್ತಿದ್ದಾರೆ. ಈ ಬಿಕ್ಕಟ್ಟು ಕೇವಲ ವಿಮಾನ ದರ ಏರಿಕೆ ಬಗ್ಗೆ ಆಕ್ರೋಶ ಕೆರಳಿಸಿಲ್ಲ, ಜೊತೆಗೆ ಗ್ರಾಹಕರ ಹಕ್ಕುಗಳ ರಕ್ಷಣೆ ಬಗ್ಗೆಯೂ ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ. ನಮ್ಮ ಪ್ರಯಾಣ ವ್ಯವಸ್ಥೆಗಳು ಎಷ್ಟು ಒಂದಕ್ಕೊಂದು ಜೋಡಣೆಗೊಂಡಿವೆ ಮತ್ತು ಒಂದೇ ಒಂದು ಕಾರ್ಯಾಚರಣೆಯ ವೈಫಲ್ಯ ಇಡೀ ದೇಶದಾದ್ಯಂತ ದೊಡ್ಡ ಬಿಕ್ಕಟ್ಟಾಗಿ ಹೇಗೆ ಪರಿವರ್ತನೆ ಆಗಬಹುದು ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಈಗಿನ ಈ ಅಭೂತಪೂರ್ವ ವಿಮಾನಯಾನ ಬಿಕ್ಕಟ್ಟಿನಿಂದ ಭಾರತ ಚೇತರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ, ಈ ಘಟನೆಯಿಂದ ಕಲಿತ ಪಾಠಗಳು ಮುಂದಿನ ನೀತಿ ನಿಯಮಗಳ ಮೇಲೆ ಮತ್ತು ಪ್ರಯಾಣಿಕರ ನಿರೀಕ್ಷೆಗಳ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರುತ್ತವೆ. ಇಂತಹ ವ್ಯಾಪಕ ಅಡ್ಡಿ ಮತ್ತೊಂದು ರೀತಿಯ ಗೊಂದಲಕ್ಕೆ ಕಾರಣವಾಗದಂತೆ ಇದು ನೋಡಿಕೊಳ್ಳುತ್ತೆ.